ಎರಡನೇ ಬೆಳೆಗೆ ನೀರು ಕೊಡಿ ಇಲ್ಲವೇ ಎಕರೆಗೆ 25,000 ಪರಿಹಾರ ನೀಡಿ ಎಂದು ಆಗ್ರಹಿಸಿ ಜೆಡಿಎಸ್ ಪಕ್ಷದಿಂದ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ರೈತರ ಸಮಾವೇಶ ನಡೆಸಲಾಯಿತು. ನಗರದ ಕೋಟೆ ಈರಣ್ಣ ದೇವಸ್ಥಾನದಿಂದ ಎಪಿಎಂಸಿ ಆವರಣದವರೆಗೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಯಿತು. ಸಮಾವೇಶವನ್ನು ಉದ್ದೇಶಿಸಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ರೈತರ ದಾರಿ ತಪ್ಪಿಸುವ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ರೈತರು ನೀರು ಕೇಳಿದ್ರೆ ನೀರು ಬೇಕೋ ಡ್ಯಾಮ್ ಬೇಕೋ ಅಂತಾರೆ. ಈ ಬಾರಿಯ ಎರಡನೇ ಬೆಳೆಗೆ ನೀರು ಹರಿಸದಿದ್ರೆ ಎಕರೆಗೆ 25,000 ಹಣ ನೀಡಬೇಕು. ಇಲ್ಲವಾದರೆ ರೈತರ ಸಾಲ ಮನ್ನಾ ಮಾಡಿ. ಈ ಹಿಂದೆ ಕುಮಾರಸ್ವಾಮಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಎಂದರು. ನಂತರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಇಂದಿನ ಹೋರಾಟದ ಮೂಲಕ ಮೊದಲ ಹೆಜ್ಜೆ ಇಟ್ಟಿದ್ದೇವೆ. ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಗಂಭೀರವಾಗಿ ಈ ವಿಷಯವನ್ನು ಪ್ರಸ್ತಾಪಿಸಲಾಗುತ್ತದೆ. ಆದರೂ ಸರ್ಕಾರ ತನ್ನ ಮಂಡುತನ ಬಿಡದೇ ಇದ್ದರೆ ತುಂಗಭದ್ರಾ ಜಲಾಶಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅದಕ್ಕೋಸ್ಕರ ನಾನು ನಾಡಗೌಡರು ಸಾಹೇಬ್ರ ಜೊತೆ ಮತ್ತೆ ಇಲ್ಲಿ ನಮ್ಮೆಲ್ಲ ಹಾಲಿ ಮಾಜಿ ಶಾಸಕರ ಜೊತೆ ಮಾತನಾಡಿದ್ದೇವೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು, ಇದನ್ನು ನಾವು ಇವತ್ತಿಗೆ ಈ ಹೋರಾಟವನ್ನು ಕೊನೆ ಮಾಡಿದ್ರೆ ಬಹುಶಃ ಇದು ಸರ್ಕಾರನೂ ಇದನ್ನ ಬಹಳ ಲಘುವಾಗಿ ತಗೊಂಡು ಅಲ್ಲಿಗೆ ಇವತ್ತು ಹೋರಾಟಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ. ರೈತರ ಶಾಸಕರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ, ಕನಿಷ್ಠ ಪಕ್ಷ ಎಕರೆಗೆ 25,000ನಾದ್ರೂ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ. ಆದರೆ ನಮ್ಗೆ ಯಾರಿಗೂ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ಅತಿವೃಷ್ಟಿ ಆಯಿತು. ಅತಿವೃಷ್ಟಿ ಆದಾಗ ನಾವೆಲ್ಲರೂ ಕಲಬುರಗಿ ಜಿಲ್ಲೆಗೆ ಹೋಗಿದ್ವು, ಬೀದರ್ ಜಿಲ್ಲೆಗೆ ಹೋಗಿದ್ವು, ಯಾದಗಿರಿನಲ್ಲಿ ಸಮಸ್ಯೆ ಆಯಿತು. ಎಲ್ಲ ಕಡೆ ನಾವು ಹೋಗಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಬಹುಶಃ ಯಾವುದೋ ಸರ್ಕಾರದ ಕಾರ್ಯಕ್ರಮ ಇತ್ತು, ಆ ಸಂದರ್ಭದಲ್ಲಿ ಬಂದರು ಹೋದರು, ಕೈ ಬೀಸ್ಕೊಂಡು ಅದನ್ನು ಹೊರತುಪಡಿಸಿ ಬಹುಶಃ ಬಹಳ ಗಂಭೀರ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆ ಅಂತ ಅಲ್ಲಿ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಂಗೆ, ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಯಾವುದೋ ಒಂದು ರೈತನ ಜಮೀನಿಗೆ ಹೋಗ್ಬಿಟ್ಟು ಹತ್ರ ಎಲ್ಲೋ ನಿಂತ್ಕೊಂಡು ಒಂದು ಫೋಟೋನು ಒಂದು ವಿಡಿಯೋನು ತಗೊಂಡು ಹೋಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದನೆಯನ್ನು ಕೊಟ್ಟಿಲ್ಲ. ಅತಿವೃಷ್ಟಿ ವಿಚಾರದಲ್ಲೂ ಅಷ್ಟೇ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ, ನಾಡಗೌಡರು ಸಾಹೇಬ್ರು ಹೇಳಿದಂಗೆ. ಬಟ್ ಇದನ್ನ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸುವಂತ ಕೆಲಸ ಆಗ್ತಾ ಇಲ್ಲ. ತೊಗರಿ ಬೆಳೆಗಾರರು ಇರ್ಬೋದು, ಬೀದರ್ನಲ್ಲಿ ಹತ್ತಿ ಜಾಸ್ತಿ ಬೆಳೀತಾರೆ. ಎಲ್ಲ ನೋಡಿದಾಗ ಇವತ್ತು ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಂದು ನಾವು ಆಲಿಸಬೇಕಾಗ್ತದೆ. ಜೊತೆಯಲ್ಲಿ ಒಂದು ಗಡುವನ್ನ ಇವತ್ತು ವೇದಿಕೆ ಮೂಲಕನೂ ಕೊಟ್ಟಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಸ್ನೇಹಿತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತಿನ ಹೋರಾಟ ಇದು ಮೊದಲನೇ ಹೆಜ್ಜೆ. ಈ ಹೋರಾಟದ ಮೊದಲನೇ ಹೆಜ್ಜೆ ಅಥವಾ ನಾಡಗೌಡರು ಸಾಹೇಬರು ಪಕ್ಷದ ಶಾಸಕ ಮಿತ್ರರು ಹೇಳ್ದಂಗೆ ಅಥವಾ ಪರಿಹಾರವನ್ನಾದರೂ ಘೋಷಣೆ ಮಾಡಬೇಕು. ಇಲ್ಲ ಈಗ ಏನು 70 TMCನೋ 80 TMCನೋ ಎಷ್ಟಿದೆ ಸಾಲ ಮನ್ನಾ ವಿಚಾರನೋ ಅಥವಾ ಸಾಲ ಮನ್ನಾನಾರು ಮಾಡಬೇಕು, ಇಲ್ಲ ನೀರಾದರೂ ಬಿಡುಗಡೆ ಮಾಡಬೇಕು. ಈ ಮೂರರಲ್ಲಿ ಒಂದು ವಿಚಾರ ಮಾಡದೆ ಹೋದರೆ ರೈತರು ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳು ನಾವು ಪತ್ರಿಕೆಗಳಲ್ಲಿ ತಾವು ಬರೀತಿರ್ತೀವಿ, ಓದ್ತಿರ್ತೀವಿ. ನಾವು ಇದೇ ರೀತಿ ಮುಂದುವರಿತಾ ಹೋದರೆ ರೈತರ ಜೀವನ ಎಲ್ಲಿಗೆ ಹೋಗಿ ನಿಲ್ಲಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು 7-8 ದಿನಗಳ ಕಾಲ ಬಹುಶಃ 8ನೇ ತಾರೀಕಿಂದ ಸೆಷನ್ ಶುರು ಆಗ್ತಾ ಇದೆ, 2 ವಾರ ಶರಣ್ಗೌಡರಿಗೆ. ಹಾಗಾಗಿ ಅದರ ಒಳಗಡೆ ಸರ್ಕಾರ ಯಾವ ರೀತಿ ನಡೆಯನ್ನು ಇಡುತ್ತೆ ನೋಡ್ತೇವೆ. ತುಂಗಭದ್ರಾ ಡ್ಯಾಮನ್ನು ಕೂಡ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಪಕ್ಷದ ಕಡೆಯಿಂದ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಸೆಷನ್ನಲ್ಲಿ ಈ ಸಬ್ಜೆಕ್ಟನ್ನು ಭಾಳ ಗಂಭೀರವಾಗಿ ರೈಸ್ ಮಾಡ್ತಕ್ಕಂಥ ಕೆಲಸ ಕೂಡ JDLP ನಾಯಕರು ಸೇರಿದಂತೆ ಎಲ್ಲ ಶಾಸಕ ಮಿತ್ರರು ಮಾಡ್ತಾರೆ.